ಇಲ್ಲಿ ನಾನು ಮೇಜರಿಂಗ್ ಕಪ್ಪದಿಂದ 2 ಕಪ್ ಆಗಷ್ಟೇ ಚುರುಮುರಿ ಅಥವಾ ಮಂಡಕ್ಕಿಯನ್ನು ತಗೊಂಡಿನ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗು ಇದು ಗೊಳ್ಳ ಚುರುಮುರಿ ಅಂತ ಕರಿತೀವಿ. ತುಂಬಾ ಫಳ್ಳ ಇರ್ತದ್ರಿ ಮತ್ತು ಇದು ಬೇಗನೆ ನೆನಿತದ. ಇನ್ನೊಂದು ಬೆಳಗಾವಿ ಚುರುಮುರಿ ಬರ್ತದ, ಅದು ಗಟ್ಟಿ ಬರ್ತದ. ನಿಮ್ಮ ಕಡೆ ಯಾವ ಚುರುಮುರಿ ಅದಲ್ಲ ಅದನ್ನು ನೀವು ತಗೋಬಹುದು. ನಾನು 2 ಕಪ್ ಆಗಷ್ಟ ತಗೋತೀನಿ ನೋಡ್ರಿ. ಇವತ್ತು ಮಾಡ್ತಾ ಇರೋ ರೆಸಿಪಿ ನೀವು ಇಡ್ಲಿ ಮತ್ತು ಮೋಮೋಸ್ ಟೇಸ್ಟ್ ಕೊಡ್ತದ್ರಿ. ತುಂಬ ಡಿಫ್ರೆಂಟ್ ಅದ್ರಿ. ಟೇಸ್ಟ್ ಅಂತೂ ಅದ್ಭುತ, ತುಂಬ ಯುನಿಕ್ ಆಗಿರುವಂಥ ರೆಸಿಪಿ. ಈ ಚುರುಮುರಿಯನ್ನು ನಾನೇನು ಮಾಡ್ತೀನಿ, ನೆನೆಸ್ಬಿಟ್ಟು ತೊಗೋತೀನಿ ರೀ. ಅಂದ್ರೆ ನಾವು ಈಗ ಸುಸ್ಲಾ ಮಾಡ್ಕೊಳ್ಳೋ ಮುಂದೆ ಇದೇ ರೀತಿನೇ ಮಾಡ್ತೀವಿ. ಸ್ವಲ್ಪ ನೋಡಿ ಬೇಗನೆ ನೆನೆತದ, ತುಂಬ ಫಳ್ಳ ಇರ್ತದೆ ರೀ ಇದು ಚುರುಮುರಿ. ನೋಡಿ ಈಗ ತೊಯಿಸ್ಬಿಟ್ಟು ಆ ನೀರನ್ನು ಹಿಂಡಿಬಿಟ್ಟು ತೊಗೊಳನ್ರಿ. ನೋಡಿ ಪೂರಿ, ಪರಾಟ, ಇಡ್ಲಿ, ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ ಎಲ್ಲ ಚುರುಮುರಿಯನ್ನು ಏನು ಮಾಡೀನಿ, 2 ಕಪ್ ಆಗಷ್ಟೇ ಚುರುಮುರಿಯನ್ನು ತೊಗೊಂಡು, ನೀವು ಮೆಜರಿಂಗ್ ಕಪ್ ಅತ್ತಲ್ಲ, ನೀವು ಯಾವುದೇ ಬಟ್ಲದು ತೊಗೊಂಡ್ರು ನೀವೇನು ಮಾಡಿರಿ, ಮೆಜರ್ಮೆಂಟ್ ಮಾಡಿನೇ ಹಾಕಿರಿ. ನೋಡಿ ಈಗ ಇದನ್ನು ನೀರನ್ನೆಲ್ಲ ಹಿಂಡಿಬಿಟ್ಟು ತೊಗೊಂಡಿದ್ದೀನಿ. ನೋಡಿ ತುಂಬ ಬೇಗನೆ ನೆನ್ಪಿಡ್ತದೆ ನೋಡಿರಿ, ಎಷ್ಟು ಸಾಫ್ಟ್ ಆಯ್ತು ನೋಡಿರಿ. ಈಗ ಇದನ್ನು ಏನು ಮಾಡ್ಕೋತೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿರಿ. ಆಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ನೋಡಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೋನು. ಇದಕ್ಕೆ ನಾನಿಲ್ಲಿ 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಹೇಳಿ ನೋಡಿ ನಾನು ಕ್ಯಾರೆಟನ್ನು ಜಾಸ್ತಿನೇ ಹಾಕಿದ್ದೀನಿ. ವೆಜಿಟೇಬಲ್ಸ್ ಅಥವಾ ತರಕಾರಿ ಕ್ವಾಂಟಿಟಿ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ಒಬ್ಬೊಬ್ರು ಕ್ಯಾರೆಟ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಅನ್ನಿಸ್ತೋ ಥರ ನೀವು ಸ್ವಲ್ಪ ಕ್ಯಾರೆಟನ್ನು ಬೇಕಂದ್ರೆ ಕಡಿಮೆನೂ ಹಾಕೋಬೋದು. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಮಕ್ಕಳಿಗೆ ಮಾಡ್ತಿದ್ರೆ ಅಂದ್ರೆ ನೀವು ಹಸಿ ಮೆಣಸಿನ್ಕಾಯನ್ನು ಸ್ಕಿಪ್ನು ಮಾಡ್ಬೋದು ನೋಡಿರಿ. ಇಲ್ಲ ಮತ್ತು ಬೀನ್ಸನ್ನು ಅದನ್ನು ಕಟ್ ಮಾಡಿ ಹಾಕ್ಬೋದು. ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪದ್ರಿ ಅದನ್ನು ಸ್ವಲ್ಪ ಈ ರೀತಿ ಕೈಯಿಂದನೇ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಹಸಿ ಶುಂಠಿಯನ್ನು ಸ್ವಲ್ಪ ಹಾಕಿರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ಇದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಮಾಡ್ತಿದ್ರೆ ಅಂದ್ರೆ ನೀವು ರೆಡ್ ಚಿಲ್ಲಿ ಫ್ಲೆಕ್ಸ್ ಹಾಕಿ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಬೈಂಡಿಂಗ್ ಸಲುವಾಗಿ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆ, ಸಣ್ಣ ರವೆ, ಏನು ಬಾಂಬೆ ರವೆ ಅಲ್ಲ ಅದನ್ನು ಹಾಕೋಬೋದು. 2 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಆ ಚುರುಮುರಿ ಇನ್ನಷ್ಟು ನೆನೆದು ಏನಾಗಿರ್ತದೆ ರೀ, ಸಾಫ್ಟ್ ಆಗಿರ್ತದೆ. ನೋಡಿ ನೀಟಾಗಿ ಈ ರೀತಿ ನೀಟಾಗಿ ಈ ರೀತಿ ಏನು ಮಾಡಿರಿ, ಮಿಕ್ಸ್ ಮಾಡ್ಕೊರಿ. ಮತ್ತು ನಿಮಗೆ ತರಕಾರಿ ಕ್ವಾಂಟಿಟಿ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ಅಥವಾ ನಿಮಗೆ ಬೇರೆ ಯಾವುದಾದ್ರು ತರಕಾರಿ ಇಷ್ಟಲ್ಲ ಆ ತರಕಾರಿಗಳನ್ನೂ ನೀವೇನು ಮಾಡ್ಬೋದು, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು ನೋಡಿರಿ. ನೋಡಿ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಹಾಕಿರುವ ರವೆ ಚೆಂದಾಗಿ ನೆನಿಲಿರಿ. ಒಂದು ಹುಳಿ ಖಾರವಾಗಿರುವಂಥ ಟೊಮ್ಯಾಟೊ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಈಗ ಇದನ್ನು ಮುಚ್ಚಿ 10 ನಿಮಿಷ ಸೈಡಿಗೆ ಇಡ್ತೀನಿ ರೀ. ಇಲ್ಲೊಂದು 3 ಟೊಮ್ಯಾಟೊವನ್ನು ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜದ್ದೇ 3 ಟೊಮ್ಯಾಟೊ ಅದಾವೆ ನೋಡಿ. ನೋಡಿ ನಾನು ಸ್ವಲ್ಪ ಹುಳಿ ಖಾರವಾಗಿ ಚಟ್ನಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ಒಂದು 7 ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಮಗೆ ಅಷ್ಟು ಖಾರ ಬೇಡ ಅನ್ನೋರು ನೀವು 4 ಮೆಣಸಿನ್ಕಾಯನ್ನೇ ಹಾಕಿರಿ. 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಈಗನೇ ಹಾಕ್ಬಿಡ್ತೀನಿ. ಈಗ ನೋಡಿ ಈಗ ಇದನ್ನು ಏನು ಮಾಡ್ತೀನಿ, ಕುದಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ ನಾನು ಒಂದು 5 ನಿಮಿಷ ಇದನ್ನು ಕುದಿಸ್ಬಿಟ್ಟು ತೊಗೋತೀನಿ. ಟೊಮ್ಯಾಟೊ ಎಲ್ಲ ಏನಾಗಬೇಕು ರೀ, ಟೊಮ್ಯಾಟೊ ಮೆಣಸಿನ್ಕಾಯಿ ಕುದ್ದು ಸಾಫ್ಟ್ ಆಗಬೇಕು ನೋಡಿರಿ. ಅಲ್ಲಿವರೆಗೂ ಏನು ಮಾಡ್ತೀನಿ, ಕುದಿಸ್ಬಿಟ್ಟು ತೊಗೋತೀನಿ. ಬೇಗನೆ ಸಾಫ್ಟ್ ಆಗಿಬಿಡ್ತಾವೆ ನೋಡಿ. ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಇದು ಕುದಿಯೋ ತಕ್ಕ ನೋಡಿ ನಾನಿಲ್ಲೊಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಕಾರ್ನ್ಫ್ಲವರನ್ನು ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಡ್ತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ ಭಾಳ ಹಾಕ್ಬೇಡ್ರಿ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಹಾಕಿರಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಆ ಟೊಮೆಟೊಸ್ ಕುದ್ದು ಸಾಫ್ಟ್ ಆಗಲಿ ರೀ, ಅವಾಗ ಹಾಕ್ತೀನಿ. ನೋಡಿ ನಾನು ಒಂದು 5 ನಿಮಿಷ ಹೈ ಫ್ಲೇಮ್ದಲ್ಲಿಟ್ಟನೆ ಕುದಿಸ್ಬಿಟ್ಟು ತೊಗೊಂಡಿನಿ. ನೋಡಿ ಈಗ ಟೊಮೆಟೊಸ್ ಮೆಣಸಿನ್ಕಾಯಿ ಎರಡೂ ಸಾಫ್ಟ್ ಆಗ್ಯಾವ. ಅದು ಟೊಮೆಟೊ ಸಿಪ್ಪೆನೂ ಬಿಡತೈತಿ. ಈಗ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಏನು ಮಾಡ್ತೀನಿ, ಆ ಕಾರ್ನ್ಫ್ಲವರನ್ನು ಅರ್ಧ ಟೀ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡಿದ್ದಲ್ರಿ ಅದನ್ನು ಹಾಕ್ತೇನೆ ರೀ. ಸ್ವಲ್ಪ ಥಿಕ್ನೆಸ್ ಬರ್ತದೆ ರೀ, ಚೆನ್ನಾಗಿ ಹತ್ತದ. ಅದು ಸ್ವಲ್ಪ ಹಾಕಿದ್ದೀನಿ. ಅದನ್ನು ಹಾಕಿದ್ಮೇಲೆ ಒಂದು ಅರ್ಧ ನಿಮಿಷ ಆಗಷ್ಟೇ ಸ್ವಲ್ಪನೇ ಕುದಿಸ್ಬಿಟ್ಟು ತೊಗೋತೀನಿ ರೀ. ಕುದಿಸಿದ್ಮೇಲೆ ನಾನು ಗ್ಯಾಸನ್ನು ಇಮಿಡಿಯೇಟಾಗಿ ಆಫ್ ಮಾಡ್ತೀನಿ. ನೋಡಿ ಇದು ತುಂಬ ಬಿಸಿ ಅದ ರೀ. ನೋಡಿ ಗಟ್ಟಿ ಆಯ್ತಲ್ಲ, ತುಂಬ ಬಿಸಿ ಅದ. ಈಗ ಇದು ಕಂಪ್ಲೀಟಾಗಿ ಆರ್ಲಿ ರೀ. ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಈಗ ಇದನ್ನು 10 ನಿಮಿಷ ಆಗಿರ್ತದೆ ರೀ. ಹಾಕಿರುವ ರವೆನೂ ಏನಾಗಿರ್ತದೆ, ಚೆಂದಂಗೆ ನೆಂದಿರ್ತದೆ. ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೋಡಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಈಗ ನೋಡಿ ನೀವು ಚಿಕ್ಕ ಬಾಲ್ ಶೇಪ್ದಲ್ಲೇನೂ ಮಾಡ್ಕೋಬೋದು. ನೋಡಿ ಇದ್ರೊಳಗೆ ನೀವು ಹಸಿ ಆಲೂಗಡ್ಡೆನೂ ತುರಿದ್ಬಿಟ್ಟು ಹಾಕೋಬೋದು, ನಡೀತದೆ ರೀ. ಬೀನ್ಸು, ಕ್ಯಾಪ್ಸಿಕಮ್ಮು ಹೇಳಿನಲ್ಲ, ನಿಮಗೆ ಯಾವ ತರಕಾರಿ ಬೇಕಲ್ಲ ನೀವು ಆ ತರಕಾರಿಯನ್ನು ಹಾಕೋಬೋದು. ನೋಡಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ.
ಈ ಪೇಡ ಇರ್ತಾವಲ್ಲ ಆ ಶೇಪ್ದಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಬಾಲ್ಸ್ ರೌಂಡ್ ಚಿಕ್ಕ ಚಿಕ್ಕ ಬಾಲ್ಸ್ ಥರನೂ ಮಾಡ್ಕೋಬೋದು, ಅಥವಾ ಸಿಲಿಂಡ್ರಿಕಲ್ ಶೇಪ್ದಲ್ಲಿನೂ ಮಾಡ್ಕೋಬೋದು. ನೋಡಿರಿ ನಡೀತದೆ. ನಾನು ಇದೇ ರೀತಿಯೇ ಎರಡನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿ. ಆ ಚುರುಮುರಿ ಅಥವಾ ಮಂಡಕ್ಕಿಂದ ತುಂಬಾ ಸಾಫ್ಟಾಗಿ ಬರ್ತಾವ್ರಿ ಇವು. ನೋಡಿ ಎಲ್ಲವನ್ನು ನಾನು ಸ್ಟೀಮ್ ಮಾಡ್ಕೊಳಕ್ಕಿದ್ದೀನಿ. ಅದಕ್ಕೇ ನಾನಿಲ್ಲಿ ಚಾಣಿ ಒಳಗೆ ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಇವನ್ನ ಮಾಡಿ ಇಟ್ಟೀನಿ. ಈಗ ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ಕಡಾಯಿಯಲ್ಲಿನೂ ನೀರನ್ನು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಇದನ್ನೇ ಏನು ಮಾಡೋಣ್ರಿ, ಸ್ಟೀಮ್ ಮಾಡಿಬಿಟ್ಟು ತೊಗೊಳ್ಳೋಣ. ನೋಡಿ ಎಲ್ಲನೂ ಸ್ಟೀಮ್ ಮಾಡೋಣ. ನೀವು ಇದೇ ರೀತಿಯೇ ಮಾಡ್ಕೋಬೇಕಂತೇನಿಲ್ಲ. ಡೋಕ್ಲಾ ಪ್ಲೇಟ್ ಇತ್ತಂದ್ರೆ ಅದರಲ್ಲೇನೋ ಮಾಡ್ಕೋಬೋದು. ಈಗ ಇದನ್ನು ನೋಡಿ ಮುಚ್ಚಿ ಹೈ ಫ್ಲೇಮ್ದಲ್ಲಿಟ್ಟೆ 6-7 ನಿಮಿಷ ಆಗಷ್ಟು ಸ್ಟೀಮ್ ಮಾಡಿಬಿಟ್ಟು ತೊಗೋತೀನಿ. ಇದು ಅನ್ಕ ಸ್ಟೀಮ್ ಆಗಲಿ ರೀ. ಈಗ ಇದನ್ನು ಟೊಮೆಟೊ ನೋಡಿ ಸಿಪ್ಪೆ ಎಲ್ಲನೂ ತಗೊಂಡು ಬಿಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿ ನೋಡಿ ನಾನೊಂದು ಸ್ವಲ್ಪ ಚಟ್ನಿ ಖಾರ ಮಾಡಿದ್ದೀನಿ. ನಿಮಗೆ ಖಾರ ಬೇಡ ಅನ್ನೋರು 4 ಮೆಣಸಿನ್ಕಾಯಿಂದನೇ ಹಾಕಿರಿ ಸಾಕು. ಉಪ್ಪು ಕರೆಕ್ಟ್ ಅದ. ನಾನು ಅದಕ್ಕತ್ತೇನು ಉಪ್ಪು ಹಾಕಿಲ್ಲ. ನಿಮಗೆ ಉಪ್ಪು ಕಡಿಮೆ ಅನಿಸ್ತಿತ್ತು ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಇಲ್ಲಿನೂ ಏನು ಮಾಡ್ಬೋದು, ಉಪ್ಪನ್ನು ಹಾಕೋಬೋದು. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿಬಿಟ್ಟು ಇದನ್ನು ಏನು ಮಾಡ್ಬೇಕ್ರಿ, ತರಿಯಾಗಿನೇ ಗ್ರೈಂಡ್ ಮಾಡ್ಬೇಕ್ರಿ. ತುಂಬ ರುಬ್ಬಬೇಡ್ರಿ. ನೋಡಿ ಈ ರೀತಿ ತರಿಯಾಗಿನೇ ಗ್ರೈಂಡ್ ಆಗಬೇಕು ನೋಡಿ. ಈಗ ಇದು ರೆಡಿ ಆಗಿದ್ರೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ಹಾಕೋಣ. ನೋಡಿ ನಾನು ಆ ಮೋಮೋಸ್ ಜೊತೆ ಕೊಡ್ತಿರ್ತಾರಲ್ಲ, ಸ್ವಲ್ಪ ಅದೇ ರೀತಿಯೇ ಈ ಚಟ್ನಿಯನ್ನು ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಕ್ಕಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದು 8 ಬೆಳ್ಳುಳ್ಳಿ ಹೆಸರನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಇದನ್ನು ಆ ಎಣ್ಣೆ ಒಳಗೆ ಸ್ವಲ್ಪನೇ ಬೇಯಿಸ್ಬಿಟ್ಟು ತೊಗೊಳ್ರಿ. ಕಲರ್ ಏನು ಚೇಂಜ್ ಆಗೋದು ಬೇಡ. ಸ್ವಲ್ಪನೇ ಎಣ್ಣೆಯಲ್ಲಿ ಹಾಕಿರುವ ಬೆಳ್ಳುಳ್ಳಿ ಸ್ವಲ್ಪ ಬೇಯಿದ್ರೆ ಸಾಕ್ರಿ, ಹಸಿ ವಾಸನೆ ಹೋಗೋವರೆಗೂ. ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೊಂಡು ಈಗ ಆ ಟೊಮ್ಯಾಟೊವನ್ನು ಏನು ತರಿಯಾಗಿ ಗ್ರೈಂಡ್ ಮಾಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಉಪ್ಪು ಕಡಿಮೆ ಅನಿಸ್ತಿತ್ತು ಅಂದ್ರೆ ಉಪ್ಪು ಹಾಕ್ರಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಪಿಜ್ಜಾ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ಆರ್ಗ್ಯಾನೋ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಬರ್ತದೆ. ಹಾಕಿ ನೋಡಿರಿ. ನೋಡಿ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ ಇದನ್ನು ನೀವು ಪೂರಿ ಪರಾಠ ಜೊತೆನೂ ತಿನ್ಬೋದು ರೀ. ಟೇಸ್ಟಿಯಾಗಿರ್ತದೆ ಚಟ್ನಿ. ನೋಡಿ ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂದೈತಿ. ಆದರೆ ಇದನ್ನು ಜಾಸ್ತಿ ರುಬ್ಬಬಾರ್ದ್ರಿ, ತರಿಯಾಗಿನೇ ಗ್ರೈಂಡ್ ಮಾಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ ರೀ. ಈ ಚಟ್ನಿ ಅಂತೂ ರೆಡಿ ಆಗಿದ್ರಿ. ಇದನ್ನು ಅನ್ಕತಕ್ಕ ಏನು ಮಾಡೋಣ್ರಿ, ಸೈಡಿಗೆ ಇಡೋನು. ಈಗ ಇದನ್ನು ನಾನು ಏನು ಮಾಡ್ತೀನಿ ಆಮೇಲೆ ಯೂಸ್ ಮಾಡ್ತೀನಿ ನೋಡಿರಿ. ಆಮೇಲೆ ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾವು ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಬೇಕು ನೋಡಿರಿ. ನೋಡಿ ಎಲ್ಲನೂ ಈಗ ಏನು ಮಾಡ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಚಟ್ನಿ ರೆಡಿ ಆಗಿದ್ರಿ. ಈಗ ಅಲ್ಲೇನಾಗಿರ್ತದೆ, ಸ್ಟೀಮ್ ಆಗಿರ್ತದೆ. ಈಗ ಇದನ್ನು ಸೈಡಿಗೆ ಇಡ್ತೀನಿ ನೋಡಿರಿ. ನೋಡಿ ನಾನು ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 6 ನಿಮಿಷ ಆಗಷ್ಟು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲನೂ ಸ್ಟೀಮ್ ಆಗ್ಯಾವ. ಆ ಚಾಣಿಗೆ ಎಣ್ಣೆ ಹಚ್ಚೋದ್ರಿಂದ ಯಾವುದೂ ಅಂಟಿರಲ್ರಿ. ಒಂದು ಸ್ವಲ್ಪ ಆರಿದ್ಮೇಲೆ ತೋರಿಸ್ತಾ ಇದ್ದೀನಿ. ನಮಗೆ ಎಣ್ಣೆನೇ ಬೇಡ, ಹೆಲ್ದಿ ಬೇಕಂದ್ರೆ ನೀವು ಇದೇ ರೀತಿಯೇ ನೀವು ಈ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಇಲ್ಲ ನಮ್ಗೆ ಚಟ್ನಿನೇ ಈ ರೀತಿ ಬೇಡ ಅಂದ್ರೆ ನೀವು ಇದನ್ನು ಬರೀ ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು. ನೋಡಿರಿ ಆ ಚುರುಮುರಿ ಅಥವಾ ಮಂಡಕ್ಕಿಯಿಂದ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ನೋಡಿ ಇಲ್ಲಾಂದರೆ ಇದಕ್ಕೊಂದು ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆನ ಹಾಕೊಂಡ್ರಿ. ಒಗ್ಗರಣೆ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ನೋಡಿ. ಒಗ್ಗರಣೆ ಅದೆಲ್ಲ ಆಪ್ಷನಲ್ಲು. ನಮ್ಗೆ ಬೇಡ ಹೆಲ್ದಿ ಇರಲಿ ಅಂದ್ರೆ ನೀವು ಏನು ಮಾಡಿರಿ, ಇದನ್ನು ಹಾಗೆ ಇದೇ ರೀತಿಯೇ ಸರ್ವ್ ಮಾಡಿರಿ. ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕಿಬಿಟ್ಟು 1/4 ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು, ಅಂದರೆ ನೋಡಿರಿ ಒಗ್ಗರಣೆಯಿಂದ ಸ್ವಲ್ಪ ಮೇಲಿನ ಲೇಯರ್ ಲೈಟಾಗಿ ಕ್ರಿಸ್ಪಿ ಆಗ್ತದೆ ರವೆ ಇರೋದ್ರಿಂದ. ನೋಡಿ ಸೋಡಾ ಇಲ್ಲ, ಏನೂ ಇಲ್ಲ. ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ. ಅಥವಾ ರಾತ್ರಿ ಅಡುಗೆ ಮಾಡೋದು ಬೇಜಾರಾಗಿತ್ತು, ಏನಾದರೂ ಲೈಟಾಗಿ ತಿನ್ನೋದು ಆಯ್ತಂದ್ರೂ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಚಟ್ನಿ ಆಪ್ಷನಲ್ಲ, ನಿಮಗೆ ಚಟ್ನಿ ಬೇಡ ಅಂದ್ರೆ ನೀವು ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ನೋಡಿ. ಈಗ ಇದ್ರೊಳಗಿನ ನೋಡಿರಿ 2 ಥರ ನಿಮಗೆ ಮಾಡಿಬಿಟ್ಟು ತೋರಿಸಿದ್ದೀನಿ, ಮಾಡಿ ತೋರಿಸ್ತೀನಿ ನೋಡಿರಿ. ಇದರೊಳಗಿನ ಅರ್ಧ ಭಾಗವನ್ನು ಒಗ್ಗರಣೆ ಹಾಕಿ ತೋರಿಸಿದ್ದೀನಿ. ಇಲ್ಲಿ ಮೊನ್ನೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಪೋಡಿ ಮಸಾಲ ಅಥವಾ ಗನ್ ಪೌಡ್ರನ್ನು ಮಾಡ್ಕೊಂಡಿದ್ದೆ. ಈ ರೀತಿ ಮಾಡಿಬಿಟ್ಟು ನೀವು ಒಂದು ಸ್ವಲ್ಪ ಗನ್ ಪೌಡ್ರನ್ನು ಈ ರೀತಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರು ಆ ಪೌಡ್ರ್ ಅದ್ರ ಮೇಲೆ ಲೈಟಾಗಿ ಕೋಟ್ ಆದ್ರೂ ಈ ರೀತಿ ಮಾಡಿ ನೀವು ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ನೋಡಿ. ನಾನು ಇದರಲ್ಲಿನೇ 2 ರೀತಿಯನ್ನು ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಆ ರೀತಿ ಮಾಡ್ಕೋಬೋದು ನೋಡಿ. ಎಷ್ಟು ಆ ಮಸಾಲೆ ಎಲ್ಲ ಲೈಟಾಗಿ ಕೋಟ್ ಆಗೈತಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ಈಗ ಚಟ್ನಿ ಜೊತೆ ಸರ್ವ್ ಮಾಡೋಣ್ರಿ ನೋಡಿ. ಇದು ಮೋಮೋಸ್ ಚಟ್ನಿ ಥರನೇ ಟೇಸ್ಟ್ ಅದೇ ರೀತಿಯೇ ಬರ್ತದೆ ನೋಡಿ. ಅದು ಆ ಟೇಸ್ಟ್ ಇಡ್ಲಿ ಥರ, ಈಗ ಮಸಾಲೆ ರವೆ ಇಡ್ಲಿ ಮಾಡ್ಕೊಂಡಿರ್ತೀವಲ್ಲ ಆ ರೀತಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಾವ. 2 ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟಲ್ಲ ಆ ರೀತಿ ಮಾಡ್ಬೋದು. ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಇಲ್ಲ ನಮ್ಮ ಮಕ್ಕಳಿಗೆ ಖಾರ ಇಷ್ಟ ಇಲ್ಲ ಅನ್ನೋರು ನೀವು ಇದನ್ನು ಬರೀ ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ನೋಡಿ. ಇವತ್ತು ಬೆಳಗ್ಗೆ ಅಕ್ಕಿ ಬೇಳೆ ನೆನೆಸಿಲ್ಲ, ರುಬ್ಬಿಲ್ಲ, ದಿಢೀರಾಗಿ ಏನಾದರೂ ಹೊಸದು ಮಾಡ್ಬೇಕಂದ್ರೂ ನೀವು ಈ ರೀತಿ ಮಾಡ್ಕೋಬೋದು ನೋಡಿರಿ. ನೋಡಿ ಚುರುಮುರಿ ಅಥವಾ ಮಂಡಕ್ಕಿ ಬಳಸಿರುವ
ರವೆಯನ್ನು ಬಳಸಿರುವ ಸೂಜಿ ರವಾ ಬೈಟ್ಸ್ ಅಂತಲೂ ನೀವೇನು ಮಾಡ್ಬೋದು ಕರಿಬೋದು, ಅಥವಾ ಮಂಡಕ್ಕಿ ಚುನ್ಮುರಿ ಬೈಟ್ಸ್ ಅಂತಲೂ ಕರಿಬೋದು ನೋಡಿರಿ. ತುಂಬ ಟೇಸ್ಟಿಯಾಗಿರ್ತಾವೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ.